ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಒಂದು ಕೋಳಿ ತರುವ ಅಂತೇಳಿ ಹೋಗ್ತಾ ಇದ್ದೇವೆ. ಊರ ಕೋಳಿ ಉಂಟು ಅಂತೇಳಿ ಫೋನ್ ಮಾಡಿದ್ರು ಒಬ್ರು. ನನ್ನ ಹಸ್ಬೆಂಡ್ನ ಅತ್ತೆ ಮಗ ಫೋನ್ ಮಾಡಿದ್ರು. ಇಲ್ಲಿ ಜಯನಗರದಲ್ಲಿ ಒಂದು ಚಿಕನ್ ಕೋಳಿ ಉಂಟು ಅಂತೇಳಿ, ಊರ ಚಿಕನ್ ಕೋಳಿ ಅಲ್ಲ ಇವ್ರೆ, ಕೋಳಿ ಅದೇ ಕೋಳಿ ಉಂಟು ಅಂತೇಳಿ. ದೊಡ್ಡದು, ಸಣ್ಣದೊಳ್ಳೆ ಆಗುದಿಲ್ಲ, ದೊಡ್ಡದಂತೆ 3 kg ದಂತೆ. ನೋಡಿ ಮಾವ ಇದ್ದಾರೆ, ಮಾವ ಎಂತ ಕಾಮಿಡಿ ನೋಡಿ. ಒಂದು ನಿಮಿಷ ತೋರಿಸ್ತೇನೆ. ಅವ್ರ ಹತ್ರನೇ ಹೋಗಿ ನಾವು ಕೇಳ್ತಾ ಇರುದು. ಅಣ್ಣ ಕಮಲ ಸರ್ ನಿಲ್ಲಲ್ವಾ? ಆರು ಕೃಷ್ಣಣ್ಣೆಲ್ಲ ಇರೋದು, ಕೃಷ್ಣಣ್ಣೆ ಎಡ್ಡೆ ಕೋರಿ ಅವಡತಾ ಪುಂಡೆ ఉందే రే పోయే అవి ఎంక్లగి అందా నువ్వేలే సాధన ಅಂತ ಮುದಿ ರೂಮಾಂಡ್ ಸಾಧನ ಮಾತ್ರ 14 ಜನ. ಇವ್ರು ನೋಡಿ ನನ್ನ ಗಂಡಂದು ಅತ್ತೆ, ಅವರು ಆಚೆ ಕಡೆ ನಿಂತಿದ್ರಲ್ಲ ಅವರು. ಇದು ಅವರ ಮಾವ, ಇದು ಮಾವನ ಮಗ. ಇವರು ಗೊತ್ತಿರ್ಬೋದು, ಇವರು ಪಚ್ಚಣ್ಣ ಅಂತೇಳಿ. ಜಯನಗರದಲ್ಲಿ ಕಟ್ಟಿಂಗ್ ಶಾಪ್ ಇದೆ ಅವರಿಗೆ. ನಾವು ನೋಡಿ ಈಗ ಕೋಳಿ ತರಲಿಕ್ಕೆ ಹೋಗ್ತಾ ಇದ್ದೇವೆ. ನಮಗೆ ಎಲ್ಲಿ ಅಂತೇಳಿ ಗೊತ್ತಿಲ್ಲ, ಹಾಗೆ ಅವರ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓ ದೇವರೇ, ಎಂಕ ಬೋಡಿಗೆ ಅಪ್ಪಣೆ ಆಂಪೋಪೆ ಮುಲ್ತೆ ಪಿರ ಎನ್ಯ ಎಡ್ಡೆ ನಾಯಿಗೆ ಅತ್ ತುಚ್ಚಿಂಡತ್ತೆ ಗೊತ್ತವೆ ಎಡ್ಡೆ ನಾಯಿಂದು ಅಲ್ಲಿ ಪೋಡಿನಿ ನಾಯಿ. ಅಯ್ಯೋ ಅಯ್ಯೋ ಈ ಸೈಡ್ మనకు ఫోన్ ఫరాన్ ಕೇಳು ಕೇಳು ಅದೇ ಬಾರ್ ಬರ್ನದ ಅದು ಮಾಡ್ದೆ ಇದು ಬಿಡ ಬಾರ್ ಬಾರೆ ಆಡ ಆಗಲೇ ಕಟ್ಟ ಆಡೋದು ಭಾರತ ಅಯ್ಯೋ ಓಕೆ ಅವರು ನಾ ಮಂಜುರಾರ್ತಿನ ಬುರ್ದು ಕಾಜಿ ಪನ್ಪುಗ ನಂದಿ ಎಲ್ಲ ಚೌತಿ ಆತ ಚೌತಿ ಏತರ ಅಡ್ಡೆ ಕಟ್ಟಲ್ಲ ಓನ್ ಒಂಚೂರು ಗೊತ್ತಾಗ್ತಿದೆ ಈಗ ಆ ಕಾರ್ ಕಾಣಿಕೆ ಅಯ್ಯೋ ಬೋಲ್ತಾಂಡ ಪಂಚೋನಿ ಬನ್ ಬೇರೇಕ್ ಮಿತ್ತು ಕಲ್ಲ ಕಲ್ಲ ಒಂಜಿ ಫೋನ್ ಮಾಡ್ಪಾನಕ ಹಿರೇ ಬಾರಿ ಅದೇ ಅಜ್ಜಿ ಮುಲಿ ಬಾಲಂಬೆ ಬಾಲಂಬೆ ಅನ್ಬಾರದ ಅತ್ತೆ ಆಯ ಬರ್ಪುರ ಇರಲಿಲ್ಲ ಸಾಂಕುಡ ಬರ ಕಜ್ಪಡ್ಬಿಡ ಹತ್ರ ಒಂದು ನಾನು ನೋಡಿ ಸಾಂಕರಿಜ್ಜಕ್ಕ ಅಂದ ಕಟ್ಟದ ಗೋರಿ ಅಂದ ಎರಡು ಸತಿ ಕಟ್ಟಿದೆ ಅಣ್ಣ. ಒಂದು ಕಾರ್ ಪ್ರಾಬ್ಲಮ್ ಬತ್ತು ಮಾತ್ರ ಹಿಂಗೆ ದಾರ ಅಂತೀರ ಅತ್ತಂಡ ಮುಖ 6ನೇ 4ನೇ ಕ್ಲಾಸ್ ಉಂಟು ಮುಖ ಎನ್ನ ಬುಡೇದಿ ನೀನು ಬರ್ತದೆ ಬುಡೇದಿ ನೀನು ಬರ್ತದೆ
ಐಕೆ ಐಕೆ ನಮ್ಮ ಅಡೆಗೆ ಒಂಜಿ ಟ್ವಿಸ್ಟ್ ಅಂದು ಬುಡ್ ಪುಜಿಜಿನ ಎಂತೆನ್ನ ಬರ್ತಡೆ ಅಂತ ಬಂದಾಂಡ ತೀರು ಇತ್ತಿ ಎಲ್ಲಂಜಿ ಫೆಬ್ರವರಿ ಅನ್ನ ಬರೋಡು ಫೆಬ್ರವರಿಯ ಜನವರಿ ಅಂದು ಎಡ್ಡೆ ಮಾಸ ಬಲೇನು ಪೂಂಜಾನಿ ಅನ್ನು ನೀಕು ಸ್ವೀಕಾರ ಉಂಟು ಜಗಲ ಜಾಲಿ ಹಾಲಿಗೆ ದಾನಿ ಹಾಲ್ನ ಜಗಳ ಜಾಲಿ ಉಂಟದು ಎನ್ನ ಕಿಸೆ ಖಾಲಿ ಆತನು ಅಕ್ಕ ಅಕ್ಕ ಅಮ್ಮ ಹಾಲ್ನ ಜಾಲಿ ಎನ್ನ ಕಿಸೆ ಖಾಲಿ ಆತನು ಪಕ್ಕಡೆ ಪಕ್ಕಡೆ ಮಾತ್ರ ಅಂಚೆ ಇದ್ದೀರ ನಂಗೆ ಗೊತ್ತುಂಡು ಅಪ್ಪೋ ಒಂದು ಕಜಿ ಬಂದ್ಬುಗ ನಮ್ಮ ಇಲ್ಲಬಹುದು ಇನ್ನೆತ್ತೆಲ್ಲ ಎಲ್ಲೆತ್ತೆಲ್ಲ ಮಲ್ಪೆರಿಜ್ಜೆ ತುಲೆ ಎನ್ನನ್ನು ಬುಡಿಯಾಲು ನನ್ನನ್ನು ಬಿಟ್ಲು ಆ ಹುಂಜ ನಡ್ಕೊಂಡ್ಲು ಇವಳು ಮಹಾತಾಯಿ ಈ ಹುಂಜ ಬೇಡಂತೆ ಕಮೆಂಟ್ ಬಂದರೆ ಪುಲಿಪುಲ ಜೀವದ ಕೋರಿನು ಕಟ್ಟು ಮಲ್ಪರತ ಅಂಚೆ ಇಂಚೆ ಅಂದ್ರೆ ಕೆಪ್ಪರತ ಅಂತ ಮುಖ ಅತ್ತ ನಿಗ್ಲಿ ನೀವು ಒಂದು ರಾಕ್ಷಸ ಜನ್ಮದವರು ನಿಮ್ಮ ಜನ್ಮಕ್ಕೆ ನಾನು ಮಾತ್ರ ತಿನ್ನೋದೇ ಇಲ್ಲ ಫ್ರೆಂಡ್ಸ್, ನಾನು ಶುದ್ಧ ಸಸ್ಯಾಹಾರಿ. ಟೊಮೆಟೊ ಸಾರು ಇದ್ದರೆ ಸಾಕು ನನಗೆ. ಇಲ್ಲ ಇಲ್ಲ ಹಾಗೆ ಒಮ್ಮೊಮ್ಮೆ ತಿಂತೇನೆ, ಮತ್ತೆ ಬೇಜಾರಾಗ್ತದೆ ಅಲ್ಲ ನನಗೆ ಸಹ. ನೀನು ಅದು ವಿಡಿಯೋ ಮಾಡಿದಾಗ ನಾನು ತಿಂತೇನೆ ಕದ್ದು ಕದ್ದು. ನೋಡಿ ಇವ ನನ್ನ ಭಯಂಕರ ಫ್ರೆಂಡ್, ಇವನು ನಾನು ಭಾರಿ ಫ್ರೆಂಡ್. ಇವ ಉಂಟಲ್ಲ, ಇವ ಒಂದು ನನ್ನ ಫೇವ್ರೆಟ್ ಭಾವ. ಕೋಳಿ ತಕೊಂಡ್ವಿ ನಾವು. ನೋಡಿ ಇಲ್ಲಿದೆ, ಕೆರೆ ಕೆರೆ ಹೇಳ್ತದೆ. ಇವತ್ತು ಮಾಡುವುದಿಲ್ಲ ನಾವು, ಇವತ್ತು ಗೌರಿ ಪೂಜೆ ಅಲ್ಲ, ಹಾಗಾಗಿ ಇವತ್ತು ಮಾಡುವುದಿಲ್ಲ. ನಾಳೆ ಚೌತಿ, ಹಾಗಾಗಿ ನಾಡಿದ್ದು ಮಾಡಬೇಕಷ್ಟೇ ಕೋಳಿ. ಹೋಯ್ತು. ಒಳ್ಳೆ ಕೋಳಿ ಸಿಕ್ಕಿತು, ಚೆನ್ನಾಗಿ ಒಂದು ಸುಕ್ಕ ಅಥವಾ ಪುಳಿ ಮೆಣಸು ಅಲ್ಲ ಪುಳಿ ಮೆಣಸು ಇವಳ ಕನ್ನಡಕ್ಕೆ ಇದು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೊಡಬೇಕು. ಹುಳಿ ಮೆಣಸು, ಇಲ್ಲದಿದ್ರೆ ಸುಕ್ಕ ಮಾಡ್ತೇನೆ. ಹಾಗೆ ಮನೆಗೆ ತಗೊಂಡು ಹೋಗ್ತಾ ಇದ್ದೇವೆ. ಮನೆಯಲ್ಲಿ ಹೋಗಿ ಕಟ್ಟಿ ಹಾಕ್ತೇವೆ ಇದನ್ನು ಒಂದೆರಡು ದಿವಸ. ಇವತ್ತೇ ಮಾಂಸ ಮಾಡಿ ಇಟ್ಟರೆ ಅಷ್ಟು ಟೇಸ್ಟ್ ಆಗುದಿಲ್ಲ, ಹಾಗಾಗಿ ಇದನ್ನೊಂದೆರಡು ದಿವಸ ಕಟ್ಟಿ ಹಾಕಿ ಸಾಕ್ತೇವೆ, ಆಮೇಲೆ ಮಾಡ್ತೇವೆ ಸುಕ್ಕ. ನೀವು ಸಾಕುದು ಸುಕ್ಕ ಮಾಡುದು ಎಂತ ಇದು ರಾಕ್ಷಸ ಚರ್ಮದವರು. ಮೊಬೈಲ್ ಹಿಡಿದ ತಕ್ಷಣ ಎಲ್ಲ ನನ್ನ ಗಂಡನ ಮಾತು ನಿಲ್ತದೆ. ರಾಕ್ಷಸಿ ನೋಡ, ನಾನೊಬ್ಳೆ ತಿನ್ನುದಾ ಅಂತೇಳಿ ನೋಡುವ. ರಾಕ್ಷಸಿ ಅಂತೆ ನಾನು. ಅಲ್ಲ ನಾನು ತಿಂತೇನೆ, ಒಬ್ಳೆ ತಿನ್ನುದಾ ನೋಡ್ತೇನೆ ನಾನು. ನಾನು ಕೊಡಿ ಕೊಡಿ ತಿನ್ನುದು. ಹೌದು, ಕೊಡಿ ಕೊಡಿ. 3 ಕಣ್ಣು ಉಂಟಲ್ಲ, ಈ 3ನೇ ಕಣ್ಣು ಉಂಟು ನೋಡಿ, ಈ ಕಣ್ಣು ಶಿವಂತ ಇದ್ರ ಸ್ಟ್ರೈಟಿಗೆ ನಾವು ಕಟ್ ಮಾಡಬೇಕು, ಆಗ ಕಟ್ ಆಗ್ತದೆ. ಕಟ್ ಆಯ್ತಲ್ಲ, ಸರಿಯಾಗಿಲ್ಲ, ಕಟ್ಟು ಸರಿ ಬೀಳಲಿಲ್ಲ. ಕಟ್ ಆಯ್ತು. ಈಗ ನೋಡಿ, ಈಗ ಕಟ್ ಆಯ್ತು. ಹೀಗೆ ಕಟ್, ಅದು ವಿಡಿಯೋ ಮಾಡುವಾಗ ಯಾವಾಗ ಹಾಗೆ, ಇಲ್ಲದ್ರೆ ಒಂದೇ ಪೆಟ್ಟಲ್ಲಿ ಕಟ್ ಆಗ್ತದೆ. ನಾನು ಎಲ್ಲ ಚೆಲ್ಲಿದ್ದೆ. ಈಗ ಈ ತೆಂಗಿನಕಾಯಿಯನ್ನು ನನ್ನ ಗಂಡ ಹಿಡಿದು ಕೊಡ್ತಾರೆ, ಚಂದ ಮಾಡಿ. ಬಲೆ ಬಲೆ ತರ ಬೆಳೆದುಕೊಳ್ಳಿ. ಲಾಯ್ಕ ಅವಡು ಬೇರೆ ಇನ. ಓಂ ನಮಃ ಶಿವಾಯ. ತೆಕ್ಕೊಡು. ರೆಡಿ, ಹೆರೀರಿ. ಈಗ ದಿನ ಇವರೇ ತೆಂಗಿನಕಾಯಿ ಹೆರಿಯುವುದಲ್ಲ, ನಾನೇ ಹೆರಿಯುವುದು. ಇವತ್ತು ಅವರನ್ನು ನಾನು ಕರೆದದ್ದು. ಸ್ವಲ್ಪ ಹಿಡಿದು, ಸಾರಿ, ತುರಿಯುವುದು. ಹೆರಿಯುವುದಲ್ಲ, ಕೆರಿಯುವುದು. ಇಲ್ಲಿ ಸ್ವಲ್ಪ ಬೆಂಡು ಕೆರಿತದೆ, ಕೆರಿ. ಅದು ಮತ್ತೆ ಕೆರಿಯುವ ಮೊದಲು ನೀವು ತೆಂಗಿನಕಾಯಿ ಹೆರೀರಿ. ಬಾರಿ ಬಂಗಾಳ ಸುಕ್ಕ ಬೇಡ.
ಮಾಡಿದ್ದುಂಡ ಮಾರೆ. ಅಷ್ಟು ಸುಲಭ ಇಲ್ಲ. ಹಾಗಿರ್ರೆ ಇಷ್ಟು ಚೂರ ಇದ್ದದ್ದು ಅಷ್ಟೊತ್ತಿಗೆ ತಾಗಿಸಿ ಆಯ್ತು ನೋಡ. ತಲುಪಿದ ಉಂಟು ಮಾರೈತಿ. ಇಷ್ಟು ಚೂರು ಮಾನಿದ್ದೇ ಚೂರು ಬೀಳ್ತ ಅವಳೊಂಜಿ ಮಲ್ಲೊಂಜಿ ಸಂಗತಿ. ಸುಕ್ಕ ನಾವು 2 ದಿವಸ ಬಿಟ್ಟು ಮಾಡೋದು ಅಂತೇಳಿ ಅವತ್ತೇ ಮಾಡಿದ್ವಿ ನಾವು. ಆಸೆ ಆಯಿತು ಹಾಗೆ ಎಲ್ಲ ಕ್ಲೀನ್ ಮಾಡಿಸಿ ತಗೊಂಡು ಬಂದೆ. ಸುಕ್ಕ ಮಾಡಬೇಕದು, ಬೇಯಲಿಕ್ಕೆ ತುಂಬ ಹೊತ್ತುಂಟು. ಹಾಗೆ ಬೇಯಲಿಕ್ಕೆ ಇಡಬೇಕಿತ್ತು. ಅದು ಊರ ಕೋಳಿ ಹಾಕಿದ್ರಿಂದ ಬೇಯೋದು ಸ್ವಲ್ಪ ಲೇಟ್. ಅದು ಸೌಂಡ್ ಇಲ್ಲದೆ ಇದು ಮಾಡಿ ಇವ್ರೆ ಪರ 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 ಅಂತ ಸೌಂಡ್ ಕೇಳ್ತಾ ಉಂಟು. ಚಿಪ್ಪಿಯನ್ನು ಹಾಕ್ಬೇಡ ಮಾರೈತಿ. ಅದರಲ್ಲಿ ಕಪ್ಪು ಕಪ್ಪು ಬಂತು ನೋಡು. ನೋಡಿ ಸ್ನೇಹಿತರೆ, ನೋಡಿ ನನ್ನ ಮನೆಯ ಅವಸ್ಥೆ ನೋಡಿ. ವೇಸ್ಟ್ ಮಾಡುವುದಿಲ್ಲ. ಎಂತ ವೇಸ್ಟ್ ನೋಡಿ, ನೋಡಿ ಇಲ್ಲಿ ನೋಡಿ. ಆ ಕಪ್ಪೆಲ್ಲ ಅದರಲ್ಲೇ ಬಾಕಿ ಇವ್ರೆ. ಒಂದೊಂದು ಅಂಚೆನೆ ಇಂಥ ಹೆಂಡತಿ ಮಾಡಿ. ದೇವರೇ ದೇವರೇ, ಇಂಥ ಹೆಂಡತಿ ಯಾರಿಗೆ ಬೇಡ ದೇವರೇ. ಹಾಂ ದೀಪ ಮಗ ಭೋಜನ. ಈಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇವೆ ನಾವು. ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಅಡುಗೆ, ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಈಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು ಸ್ವಲ್ಪ, 2ರಿಂದ 3 ಚಮಚದಷ್ಟು. ಅದಕ್ಕೀಗ 10ರಿಂದ 15 ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಅದು ಸಿಡ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳುವ. ನಂತರ 2 ಟೊಮೆಟೊ ಮತ್ತು 2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ. ಟೊಮೆಟೊ ಮತ್ತು ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಬೇಗ ಬೇಯ್ತದೆ, ಬೇಗನೆ ಫ್ರೈ ಆಗ್ತದೆ ಟೊಮೆಟೊ ಮತ್ತು ಈರುಳ್ಳಿ. ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಕೋಳಿ ಹಾಕುವ. ಇದು ಊರ ಕೋಳಿ, ಬೇಯಲಿಕ್ಕೆ ತುಂಬಾ ಹೊತ್ತು ಬೇಕಾಗ್ತದೆ ಇದಕ್ಕೆ. ನಮಗೆ ಇವತ್ತು 1ರಿಂದ 1.5 ಗಂಟೆಯಷ್ಟು ಹೊತ್ತು ಬೇಕಾಯಿತು ಬೇಯಲಿಕ್ಕೆ. ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕುವ. ಇದು ಕೋಳಿಗೆ ಹಾಕುವ ಉಪ್ಪು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಅಡಿ ಹಿಡಿತದೆ ಚಿಕನ್. ಈಗ ಇನ್ನೊಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ನಾವು ಪ್ಯೂರ್ ತೆಂಗಿನೆಣ್ಣೆ ಯೂಸ್ ಮಾಡೋದು ಯಾವಾಗಲೂ ಅಡುಗೆಗೆ. ಇದಕ್ಕೆ ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಒಂದು ಇಡೀ ಈರುಳ್ಳಿ ಹಾಕಬೇಕು, ಮೀಡಿಯಮ್ ಗಾತ್ರದ್ದು. ಇದು ಕೆಂಪಾಗಿ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಆಚೆ ಕಡೆಯಲ್ಲಿ ಚಿಕನಿಗೆ ನಾನು ಇದು ತೆಂಗಿನ ಚಿಪ್ಪು ಹಾಕ್ತಾ ಇದ್ದೇನೆ, ಯಾಕಂದರೆ ಚಿಕನ್ ಬೇಗನೆ ಬೇಯಲಿ ಅಂತೇಳಿ. ನಮ್ಮ ಊರ ಕಡೆ ಎಲ್ಲ ನನ್ನ ಅಪ್ಪ ತಗೊಂಡು ಬರ್ತಿದ್ರು ಕಟ್ಟದು ಕೋಳಿ, ಹಾಗಾಗಿ ಅದಕ್ಕೆ ಅಮ್ಮ ಹೀಗೇ ಬೇಯಿಸ್ತಾ ಇದ್ದರು ಚಿಪ್ಪಿ ಹಾಕಿ. ಹಾಗಾಗಿ ನಾನು ಕೂಡ ಹಾಗೆ ಬೇಯಿಸಿದೆ. ಅದಕ್ಕೀಗ 10ರಿಂದ 15 ಬೆಳ್ಳುಳ್ಳಿ ಎಸಳು ಮತ್ತು
ನಾನು ದೊಡ್ಡ ಒಂದು ತೆಂಗಿನಕಾಯಿಯನ್ನು ತುರಿದಿದ್ದೆ. ಅದರಲ್ಲಿ ಸ್ವಲ್ಪ ಇಟ್ಟುಕೊಂಡಿದ್ದೇನೆ ಅಷ್ಟೇ, ಬಾಕಿದೆಲ್ಲ ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಹುಡಿ ಹಾಕುವ. ಇದು ಕೆಂಪಾಗುವವರೆಗೆ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿಡಬೇಕು, ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಿದು, ಕೆಂಪಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಳುವ. ನಾವು ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ತುಂಬಾ ಹೆಲ್ದಿ ಕೂಡ ಹೌದು. ಈಗ ನೋಡಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ಅದರ ನೀರನ್ನು ತೆಗೆದು ಹಾಕಬೇಕು ನಾವೀಗ, ಹುಳಿ ನೀರು. ನಿಮಗೆ ಹುಳಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ಳಿ. ನಾವು ಹುಳಿ ಉಪ್ಪೆಲ್ಲ ಸ್ವಲ್ಪ ಖಡಕ್ಕಾಗಿ ತಿನ್ನುವವರು, ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೇನೆ. ನೀವು ನೋಡ್ಕೊಳ್ಳಿ, ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ಚಿಕನಿಗೆ ಕೈ ಆಡಿಸ್ತಾ ಇರಿ. ಉಪ್ಪು ಹುಳಿ ಎಲ್ಲ ಹಾಕ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಅತ್ತೆಯನ್ನು ಕರೆದು ಹೇಳಿದೆ, ಬೆಂದಿದ ನೋಡಿ ಅಂತೇಳಿ. ಚಿಕನ್ ಬೆಂದಿರಲಿಲ್ಲ, ಇದು 1.5 ಗಂಟೆಗಿಂತ ಸಹ ಜಾಸ್ತಿಯೇ ಆಗಿದೆ ಬೇಯಲಿಕ್ಕೆ. ಇದು ನೋಡಿ, ಈಗ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ ತೆಂಗಿನ ತುರಿ. ಇದನ್ನೀಗ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ತಣ್ಣಗಾದ ಮೇಲೆ. ಇಲ್ಲಿ ನೋಡಿ, ಒಂದು ಚೂರು ಕೂಡ ನೀರಿಲ್ಲ, ಎಲ್ಲ ಆರಿದೆ ನೀರು. ಕೋಳಿ ಎಲ್ಲ ಎಳ್ಕೊಂಡಿದೆ. ಈಗ ಇದು ಮನೆಯಲ್ಲೇ ನಾನು ತಯಾರಿಸಿದ ಸುಕ್ಕದ ಪೌಡರನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು ಸಲ ಸುಕ್ಕ ಮಾಡುವಾಗ ನಾನು ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತೇನೆ ನಿಮಗೆ. ತುಂಬಾ ಸೂಪರ್ ಆಗ್ತದೆ. ಈ ಥರ ಹುಡಿ ಮಾಡಿ ನಾವು ಸ್ವಲ್ಪ ಇಟ್ಟುಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಸುಕ್ಕ ಮಾಡ್ಕೊಳ್ಬೋದು. ಫ್ರಿಜ್ನಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದೀಗ ನಾನು ಮಿಕ್ಸಿಗೆ ಹಾಕಿ ತಂದಿದ್ದೇನೆ. ತರಿಯಾಗಿ ರುಬ್ಬಿದರೆ ಸಾಕು, ಸಣ್ಣ ಆಗಬೇಕಂತೇಳಿ ಏನಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕೋಳಿಗೆ ಮಸಾಲೆ ಹಿಡಿಯುವವರೆಗೆ ಸ್ವಲ್ಪ ಹೊತ್ತು ಇಡಬೇಕು. ಈ ಟೈಮಲ್ಲಿ ನೀವು ನೋಡ್ಕೊಳ್ಬೇಕು, ಉಪ್ಪು ಹುಳಿ ಎಲ್ಲ. ನನಗೆ ಹುಳಿ ಸ್ವಲ್ಪ ಚಪ್ಪೆ ಅಂತೇಳಿ ಕಂಡಿತು, ಹಾಗಾಗಿ ನಾನು ಸ್ವಲ್ಪ ಹಾಕಿದೆ ಹುಳಿ ನೀರು. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನಮ್ಮ ಕೋಳಿ ಸುಕ್ಕ ರೆಡಿ ಆಗ್ತದೆ. ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಇದು ಸುಕ್ಕದ ಪೌಡರ್ ನನ್ನ ಅಮ್ಮ ಹೇಳಿಕೊಟ್ಟದ್ದು ನನಗೆ ಮಾಡಿಟ್ಕೊಳ್ಳಿಕ್ಕೆ. ತುಂಬಾ ಟೇಸ್ಟಿ ಆಗ್ತದೆ. ನನ್ನ ಪ್ಲೇಟ್ ಹಿಡಿದಪ್ಪರಜ್ಜಿ, ನನ್ನ ಪ್ಲೇಟಿಂದ ತೆಗಿಲಿಕ್ಕಿಲ್ಲ. ಇಲ್ಲ ಮಾರಿ, ನಾನು ಚಿಕನ್ ತಿನ್ನೋದಿಲ್ಲ ಅಂತ ಹೇಳಿದೆ, ಹಾಗೆ ಸ್ವಲ್ಪ ತೆಗೆದ. ಒಳ್ಳೆ ಆಗಿದೆ. ಇವ್ರು ತಿಂಗಿಲ್ಲ, ಇವರು ಟೊಮೆಟೊ ಸಾರು ಇವತ್ತು ಸರಿ ಮಾಡಲಿಲ್ಲ. ಯಾವ ಒಳ್ಳೆ ಆಗಿದೆ ಅವರೇ. ಸಾರು ಚೆನ್ನಾಗಿಲ್ವಾ ಟೊಮೆಟೊ ಸಾರು? ಚಪ್ಪೆ ಆಗಿದೆ. ಉಪ್ಪು ಚಪ್ಪೆನಾ? ಇದು 2:03 ಆಯಿತು ನಾವು ಊಟ ಮಾಡುವಾಗ. ಇದು ಬೇಯಲಿಕ್ಕೆ ತುಂಬ ಹೊತ್ತು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಸುಕ್ಕ ರೆಡಿ ಆಗಿದೆ ಅಂತೇಳಿ. ತುಂಬಾ ಟೇಸ್ಟಿ ಆಗ್ತದೆ. ಇದು ನನ್ನ ಅಮ್ಮನ ಸ್ಟೈಲ್ನ ಕೋಳಿ ಸುಕ್ಕ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.